ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ನು ಏನೋ ನಿಂತಿದ್ಯಾ? ಬಾ ಮನೆಗೆ ಹೋಗೋಣ. ಅಭಯ್ಗೆ ಎಲ್ಲ ಸತ್ಯನೂ ನೀನ್ ಹೇಳು ಬಾ. ಇಲ್ಲ ಮೇಡಮ್, ಸಾಧ್ಯನೇ ಇಲ್ಲ. ನನಗೆ ನನ್ನ ಫ್ಯಾಮಿಲಿ ಮುಖ್ಯ. ಗಿರಿ, ನಿನ್ ಫ್ಯಾಮಿಲಿಗೆ ಏನು ಆಗದೆ ಇರೋ ತರ ನಾನ್ ನೋಡ್ಕೋತೀನೋ. ಒಂದೇ ಒಂದ್ಸಲ ಸಾಕ್ಷಿ ಮಾತ್ರ ಅವನ್ ಮುಂದೆ ನೀನ್ ಹೇಳ್ಬಿಡು. ಈ ವಿಷಯದಲ್ಲಿ ನೀವು ಎಷ್ಟು ಹೇಳಿದ್ರು ಅಷ್ಟೇ ಮೇಡಮ್. ನಾನ್ ಬರಲ್ಲ ಅಂದ್ರೆ ಬರಲ್ಲ. ನಿಮಗೆ ಹೇಗೆ ನಿಮ್ಮ ಫ್ಯಾಮಿಲಿ ಮುಖ್ಯನೋ ನನಗೂ ಹಾಗೆ ನನ್ನ ಫ್ಯಾಮಿಲಿ ಮುಖ್ಯ. ನೋಡಿ ಮೇಡಮ್, ನಿಮ್ಮಿಂದ ಮೊದಲೇ ತೊಂದರೆ ಆಗಿದೆ. ದಯವಿಟ್ಟು ಮತ್ತೆ ತೊಂದರೆ ಕೊಡಬೇಡಿ ಮೇಡಮ್. ಪ್ಲೀಸ್ ದಯವಿಟ್ಟು ಹೊರಡಿ ಮೇಡಮ್. ಗಿರಿ, ನಮ್ಮಿಂದ ನಿನಗೆ ಯಾವ ತೊಂದ್ರೆನೂ ಆಗಲ್ಲ. ಅಖಿಲ ಬಗ್ಗೆ ಸತ್ಯ ಹೇಳಿದ್ರೆ ಸಾಕು. ಮುಂದಿಂದು ನನಗ್ ಬಿಡು. ಹೇಳ್ಬೇಕಾಗಿದ್ದನ್ನೆಲ್ಲ ಹೇಳಿದಿನಲ್ಲ, ಮತ್ತೆ ಸತ್ಯ ಹೇಳು ಅಂತ ಇಲ್ಲಿಗೆ ಬರಬೇಡಿ. ನೀವಿಲ್ಲಿಗೆ ಬಂದು ಹೋಗಿದ್ ವಿಚಾರ ಅಖಿಲಾಗೇನಾರು ಗೊತ್ತಾದ್ರೆ ನಮ್ಮನ್ನ ಸಾಯಿಸೇ ಬಿಡ್ತಾಳೆ. ನಿಮಗ್ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಡಿ. ಇಲ್ಲ ಗಿರೀಶ್, ನೀನ್ ಏನ್ ಹೇಳಿದ್ರು ನಾನ್ ಕೇಳಲ್ಲ. ನಾನ್ ಇವತ್ತು ನಿನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನೀನ್ ನನ್ ಜೊತೆಗ್ ಬರ್ಲೇಬೇಕು ಅಷ್ಟೇ. ನಿಮ್ಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ಗಿರೀಶ್, ಗಿರೀಶ್ ಕೈ ಬಿಡು. ಗಿರೀಶ್, ಗಿರೀಶ್, ಗಿರೀಶ್. ಗಿರೀಶ್, 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 ನನ್ ಮಾತ್ ಕೇಳು. ನಿಮ್ಮೇಲ್ ತುಂಬಾ ಗೌರವ ಇದೆ ಮೇಡಮ್. ನಿಮ್ಗೆ ಅವಮಾನ ಮಾಡ್ಬೇಕಂತ ಹೀಗ್ ಮಾಡ್ತಾ ಇಲ್ಲ. ಆದ್ರೆ ಹೇಗಾದ್ರೂ ಮಾಡಿ ನಾನು ನನ್ನ ಫ್ಯಾಮಿಲಿನ ಉಳಿಸ್ಕೋಬೇಕು. ಅದಕ್ಕೆ ಹೀಗ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್. ಗಿರೀಶಿಗೆ ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ. ಕ್ಷಮಿಸಿ ಮೇಡಮ್. ಅನ್ನ ಕೊಟ್ಟ ಮನೆಗೆ ನನ್ಗೆ ಯಾವುದೇ ಸಹಾಯ ಮಾಡಕ್ಕಾಗ್ತಿಲ್ಲ. ದಯವಿಟ್ಟು ಮೇಡಮ್, ನಿಮಗ್ ಕೈ ಮುಗಿತೀನಿ, ಇಲ್ಲಿಂದ ಹೊರಟ್ಬಿಡಿ ಮೇಡಮ್. ಗಿರೀಶ್, ಇದು ಒಂದ್ಸರ್ತಿ ನನ್ ಮಾತ್ ಕೇಳಪ್ಪ. ಮೇಡಮ್, ನೀವೀಗೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ನಾನು ನನ್ನ ಹೆಂಡತಿ ಮಗಳು ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ. ಬೇಡಪ್ಪ, ಹಾಗೆಲ್ಲ ಏನು ಮಾಡ್ಕೊಳಕ್ ಹೋಗ್ಬೇಡ. ನನ್ನಿಂದ ನಿನಗೇನು ತೊಂದರೆ ಆಗಲ್ಲ. ನಾನು ಹೋಗ್ತೀನಿ. ಎಸ್ ಗಂಗೆ, ನೀನ್ ಶಾಕ್ ಆಗಿದ್ಯಲ್ಲ, ಆಗ್ಬೇಕು. ನಿನ್ನಿಂದಾಗಿ ಅಭಯ್ ಜೀವನ ಸರ್ವನಾಶ ಆಗ್ಬೇಕು. ಏನಾದ್ರೂ ಹೇಳೆ. ಅಲ್ಲ, ನಾನಿದ್ರಲ್ಲೇನ್ ನೋಡೋದು? ಇದ್ರಲ್ಲಿ ನೋಡೋ ಅಂತದ್ದೇನು ಕಾಣಿಸ್ತಾ ಇಲ್ವಲ್ಲ. ನಿಮ್ಗೆ ಯಾವ್ದೋ ಜಗ್ಗು ಅಂತ ಕಾಲ್ ಬರ್ತಾ ಇದೆ, ಅದು ಮಾತ್ರ ಕಾಣಿಸ್ತಿದೆ. ಒಂದ್ ನಿಮಿಷ ಇರು, ಬರ್ತೀನಿ. ಈ ಅತ್ತಿಗೆಗೆ ಏನಾಗಿದೆ? ಅಭಯ್ ಜೊತೆ ನೋಡಿದ್ರೆ ಚೆನ್ನಾಗೇ ಇರ್ತಾರೆ. ಇಲ್ಲಿ ನನ್ನ ಹತ್ರನೇ ಅಭಯ್ ಬಗ್ಗೆ ಏನೇನೋ ಹೇಳಕ್ ಬರ್ತಿದಾರಲ್ಲ. ಏನಿದೆ ಇವ್ರ ಮನ್ಸಲ್ಲಿ? ಹೇಳು ಜಗ್ಗ, ಏನಾಯ್ತು? ಮೇಡಮ್, ಗಿರೀಶ್ ಮನೆ ಹತ್ರ ಇದ್ದೀವಿ ಮೇಡಮ್. ಯಾರೋ ಮನೆಗೆ ಬಂದಿದ್ದಾರೆ. ಕಾರ್ ಹೊರಗಡೆ ನಿಂತಿದೆ, ಆಚೆ ಯಾರೋ ಒಬ್ಬ ನಿಂತಿದ್ದಾನೆ. ಹೌದಾ? ಒಬ್ನೇ ಇದಾನ ಅಥವಾ ಅವನ ಜೊತೆಗೆ ಯಾರಾದ್ರೂ ಇದ್ದಾರಾ? ಗೊತ್ತಿಲ್ಲ ಮೇಡಮ್. ಆ ಮನೆ ಒಳಗೆ ಯಾರೋ ಇರಬೇಕು. ಈ ಹುಡುಗ ಅಲ್ಲೇ ನೋಡ್ತಾವನೆ. ಕರೆಕ್ಟಾಗಿ ನೋಡು. ಅದ್ಯಾರು ಏನು ಅಂತ ಸರಿಯಾಗಿ ನೋಡ್ಬಿಟ್ಟು ನನಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡು ಈಗ್ಲೇ. ಸರಿ ಮೇಡಮ್. ಮೇಡಮ್, ಒಂದು ನಿಮಿಷ ಲೈನಲ್ಲೇ ಇರಿ.
ಮೇಡಮ್ ಯಾರೋ ಒಳಗಿಂದ ಹೆಂಗ್ಸ್ ಬರ್ತಾ ಇದಾರೆ, ವಯಸ್ಸಾಗಿದೆ, ನೋಡೋಕ್ ಹೇಗಿದ್ದಾರೆ? ತುಂಬಾ ದೊಡ್ಡವ್ರ ತರ ಕಾಣಿಸ್ತಾರೆ ಮೇಡಮ್. ಒಂದ್ ನಿಮಿಷ ಇರು. ಹಲೋ, ನಾನೀಗ ತಾನೇ ಒಂದು ಫೋಟೋ ಕಳ್ಸಿದ್ದೀನಿ. ಅಲ್ಲಿರೋರು ಇವರೇನಾ ನೋಡು. ಮೇಡಮ್ ಇವರೇ ಮೇಡಮ್. ಮುಗಿಸ್ಬಿಡು ಅವ್ರನ್ನ. ನಾನಿವತ್ತು ಅವ್ರ ಹೆಣನ ನೋಡ್ಲೇಬೇಕು. ಕೆಲ್ಸ ಬೇಗ ಆಗ್ಬೇಕು. ಸರಿ ಮೇಡಮ್, ನಿಮ್ ಕೆಲ್ಸ ಆಯ್ತು ಅನ್ಕೊಳ್ಳಿ. ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ ಮುದುಕಿ. ಪಾಪ ವಯಸ್ಸಾಗಿದೆ. ಮನೆಯಲ್ಲಿ ನಡೆಯೋ ಒಂದೊಂದು ಸೀನು ನೋಡ್ತಾ ನೀನಾಗೆ ಪ್ರಾಣ ಬಿಡ್ತೀಯ ಅಂತ ಕಾಯ್ತಿದ್ದೆ. ಪಾಪ ಮುದುಕಿ ಬದುಕೊಳ್ಳಿ ಅಂತ ಸುಮ್ಮನೆ ಬಿಟ್ಟಿದ್ದೆ. ಆದ್ರೆ ನನ್ನ ಬುಡಕ್ಕೆ ಬಂದ್ರೆ ನಿನ್ನನ್ನ ನಾನು ಹೇಗೆ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡೆ. ಇವತ್ಗೆ ಈ ಪ್ರಪಂಚಕ್ಕೂ ನಿನಗೂ ಋಣ ಮುಗೀತು. ಗುಡ್ ಬೈ ಮೈ ಡಿಯರ್ ಅಮ್ಮಮ್ಮ. ಗಿರೀಶ್ ಸಿಕ್ಕಿದ್ದ, ಆದ್ರೆ ಅವ್ನು ನನಗೆ ಹೆಲ್ಪ್ ಮಾಡೋ ಸ್ಥಿತಿ ಇಲ್ಲಿಲ್ಲಪ್ಪ. ನಿಮಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳಿದ್ನಾ? ಏನಾಗಿದೆ ಅವನಿಗೆ? ಏನ್ ಹೇಳಿ, ಅವನ್ ಹೇಳೋದು ಸರಿನೇ. ಪಾಪ ಕಣೋ, ಅವನಿಗೂ ಫ್ಯಾಮಿಲಿ ಇದೆ. ಅವನಾದ್ರೂ ಏನ್ ಮಾಡ್ತಾನೆ ಹೇಳು? ಅವನ್ಗೆ ಎಷ್ಟೇ ನಾನು ಧೈರ್ಯ ಕೊಟ್ರು ಅವನು ನನ್ನ ನಂಬಿ ಬರೋದಿಕ್ಕೆ ರೆಡಿನೇ ಇಲ್ಲ ಕಣೋ. ಹೌದಾ? ಒಂದ್ ನಿಮಿಷ ಅಮ್ಮಮ್ಮ, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಬೇಡ ಬೇಡ, ನಾವು ಅಭಯ್ನ ಇಲ್ಲಿ ಕರ್ಕೊಂಡ್ ಬರೋದೇ ವಾಸಿ. ನಡಿ ಮನೆಗೆ ಹೋಗೋಣ. ಅಲ್ಲ ಅಮ್ಮಮ್ಮ. ನಡಿ ಅನ್ನಲ್ಲ, ಬಾ. ಸರಿ ಅಮ್ಮಮ್ಮ. ಲೈ ಅತ್ತ ಗಾಡಿ. ಏನಾಯ್ತು ಅದ್ಗೆ? ಏನಾದ್ರೂ ಪ್ರಾಬ್ಲಮ್ಮಾ? ಏನೂ ಇಲ್ಲ, ಅದು ಒಂದು ಆಫೀಸಿಂದ ಕಾಲ್ ಬಂದಿತ್ತು ಅಷ್ಟೇ. ನೀವ್ ಅವಾಗ್ಲೇ ಫೋನಲ್ಲಿ ಏನೋ ತೋರಿಸ್ತಾ ಇದ್ರಿ ನನ್ಗೆ. ಏನದು?